ಓಂ ಶಾಂತಿ. ತಾರೀಕು 7/1/2025 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ನೀವು ತಮ್ಮನ್ನು ಸಂಗಮಯುಗಿ ಬ್ರಾಹ್ಮಣರೆಂದು ತಿಳಿಯಿರಿ. ಆಗ ಸತ್ಯಯುಗಿ ವೃಕ್ಷವು ಕಾಣಿಸುತ್ತದೆ ಮತ್ತು ಅಪಾರ ಖುಷಿಯಲ್ಲಿರುತ್ತೀರಿ. ಪ್ರಶ್ನೆ: ಯಾರು ಜ್ಞಾನದ ಅಭಿರುಚಿ ಉಳ್ಳವರು ಮಕ್ಕಳಿದ್ದಾರೆಯೋ ಅವರ ಲಕ್ಷಣವೇನಾಗಿದೆ? ಉತ್ತರ: ಅವರು ಪರಸ್ಪರ ಜ್ಞಾನದ ಮಾತುಗಳನ್ನೇ ಮಾತನಾಡುತ್ತಾರೆ. ಪರಚಿಂತನೆಯನ್ನೆಂದೂ ಮಾಡುವುದಿಲ್ಲ. ಏಕಾಂತದಲ್ಲಿ ಹೋಗಿ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾರೆ. ಪ್ರಶ್ನೆ: ಈ ಸೃಷ್ಟಿ ನಾಟಕದ ಯಾವ ರಹಸ್ಯವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ? ಉತ್ತರ: ಈ ಸೃಷ್ಟಿಯಲ್ಲಿ ಒಬ್ಬ ಶಿವ ತಂದೆಯ ವಿನಃ ಮತ್ಯಾವುದೇ ವಸ್ತುವು ಸ್ಥಿರವಲ್ಲ. ಹಳೆಯ ಪ್ರಪಂಚದ ಆತ್ಮಗಳು ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಯಾರಾದರೂ ಬೇಕಲ್ಲವೇ? ಈ ನಾಟಕದ ರಹಸ್ಯವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಓಂ ಶಾಂತಿ. ಆತ್ಮೀಯ ಮಕ್ಕಳ ಪ್ರತಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುವ ಮಕ್ಕಳಿಗೆ ತಂದೆಯು ತಿಳಿಸುತ್ತಿದ್ದಾರೆ, ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ, ನಾವು ಬ್ರಾಹ್ಮಣರಾಗಿದ್ದೇವೆ. ತಮ್ಮನ್ನು ಬ್ರಾಹ್ಮಣರೆಂದು ತಿಳಿಯುತ್ತೀರೋ ಅಥವಾ ಇದನ್ನು ಮರೆತು ಹೋಗುತ್ತೀರೋ? ಬ್ರಾಹ್ಮಣರಿಗೆ ತಮ್ಮ ಕುಲವು ಮರೆತು ಹೋಗುವುದಿಲ್ಲ. ಅಂದ ಮೇಲೆ ನಿಮಗೂ ಸಹ ಇದು ಅವಶ್ಯಕವಾಗಿ ನೆನಪಿರಬೇಕು, ನಾವು ಬ್ರಾಹ್ಮಣರಾಗಿದ್ದೇವೆ. ಒಂದು ಮಾತು ನೆನಪಿದ್ದರೂ ಸಹ ದೋಣಿಯು ಪಾರಾಗುವುದು. ಸಂಗಮ ಯುಗದಲ್ಲಿ ನೀವು ಹೊಸ ಹೊಸ ಮಾತುಗಳನ್ನು ಕೇಳುತ್ತೀರಿ. ಅಂದ ಮೇಲೆ ಅದರ ಚಿಂತನೆ ನಡೆಯಬೇಕು. ಇದಕ್ಕೆ ವಿಚಾರ ಸಾಗರ ಮಂಥನವೆಂದು ಹೇಳಲಾಗುವುದು. ನೀವು ರೂಪ ಬಸಂತರಾಗಿದ್ದೀರಿ. ನಿಮ್ಮ ಆತ್ಮದಲ್ಲಿ ಸಂಪೂರ್ಣ ಜ್ಞಾನವನ್ನು ತುಂಬಲಾಗುತ್ತದೆ. ಅಂದ ಮೇಲೆ ರತ್ನಗಳೇ ಹೊರಬರಬೇಕು. ತಮ್ಮನ್ನು ತಾವು ಸಂಗಮಯುಗಿ ಬ್ರಾಹ್ಮಣರೆಂದು ತಿಳಿಯಬೇಕು. ಇದನ್ನು ಸಹ ಯಾರೂ ತಿಳಿದುಕೊಳ್ಳುವುದಿಲ್ಲ. ಒಂದು ವೇಳೆ ತಮ್ಮನ್ನು ಸಂಗಮಯುಗಿ ಬ್ರಾಹ್ಮಣರೆಂದು ತಿಳಿದಿದ್ದೇ ಆದರೆ ಸತ್ಯಯುಗದ ವೃಕ್ಷವು ಸಮೀಪದಲ್ಲಿ ಕಾಣಿಸುತ್ತದೆ ಮತ್ತು ಅಪಾರ ಖುಷಿಯೂ ಇರುತ್ತದೆ. ತಂದೆಯು ಏನನ್ನು ತಿಳಿಸುವರೋ ಅದನ್ನು ಒಳಗೆ ಮತ್ತೆ ಮತ್ತೆ ಮನನ ಮಾಡಬೇಕು. ನಾವೀಗ ಸಂಗಮ ಯುಗದಲ್ಲಿದ್ದೇವೆ. ಇದು ಸಹ ನಿಮ್ಮ ವಿನಃ ಮತ್ಯಾರಿಗೂ ತಿಳಿದಿಲ್ಲ. ಸಂಗಮ ಯುಗದಲ್ಲಿದ್ದೀರಿ ಅಂದಾಗ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಇದೊಂದೇ ನರನಿಂದ ನಾರಾಯಣ, ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುವ ವಿದ್ಯೆಯಾಗಿದೆ. ಇದು ನೆನಪಿದ್ದರೂ ಸಹ ಖುಷಿ ಇರುವುದು. ನಾವೇ ಸ್ವರ್ಗವಾಸಿ ದೇವತೆಗಳಾಗುತ್ತಿದ್ದೇವೆ. ಸಂಗಮಯುಗ ವಾಸಿಗಳಾದಾಗಲೇ ಸ್ವರ್ಗವಾಸಿಗಳಾಗುವಿರಿ. ಮೊದಲು ನರಕವಾಸಿಗಳಾಗಿದ್ದಿರಿ. ಸಂಪೂರ್ಣ ಕೆಟ್ಟ ಸ್ಥಿತಿ ಇತ್ತು. ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದಿರಿ. ಈಗ ಅದನ್ನು ತೆಗೆಯಬೇಕು. ಮನುಷ್ಯರಿಂದ ದೇವತೆ ಸ್ವರ್ಗವಾಸಿಗಳಾಗಬೇಕು. ಯಾರ ಸ್ತ್ರೀಯಾದರೂ ಸಾವನ್ನಪ್ಪಿದರೆ ಕೇಳಿ, ನಿಮ್ಮ ಸ್ತ್ರೀಯು ಎಲ್ಲಿದ್ದಾರೆ? ಅದಕ್ಕೆ ಅವರು ಸ್ವರ್ಗವಾಸಿಗಳಾದರೆಂದು ಹೇಳುತ್ತಾರೆ. ಸ್ವರ್ಗವೆಂದರೆ ಏನನ್ನುವುದು ಸಹ ತಿಳಿದುಕೊಂಡಿಲ್ಲ. ಒಂದು ವೇಳೆ ಸ್ವರ್ಗವಾಸಿಯಾಗಿದ್ದರೆ ಇನ್ನೂ ಖುಷಿಯಾಗಬೇಕಲ್ಲವೇ? ಈಗ ನೀವು ಮಕ್ಕಳು ಈ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ. ಈಗ ಒಳಗೆ ವಿಚಾರ ನಡೆಯಬೇಕು. ನಾವೀಗ ಸಂಗಮಯುಗದಲ್ಲಿದ್ದೇವೆ, ಪಾವನರಾಗುತ್ತಿದ್ದೇವೆ. ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಇದನ್ನು ಪದೇ ಪದೇ ಸ್ಮರಣೆ ಮಾಡಬೇಕು, ಮರೆಯಬಾರದು. ಆದರೆ ಮಾಯೆಯು ಮರೆಸಿ ಒಮ್ಮೆಲೆ ಕಲಿಯುಗಿಗಳನ್ನಾಗಿ ಮಾಡಿಬಿಡುತ್ತದೆ. ಹೇಗೆ ಸಂಪೂರ್ಣ ಕಲಿಯುಗದವರ ರೀತಿ ಚಟುವಟಿಕೆಗಳು ನಡೆಯುತ್ತವೆ, ಆ ಖುಷಿಯ ನಶೆಯೂ ಇರುವುದಿಲ್ಲ. ಮುಖಪುಟ ಶವದಂತಿರುತ್ತದೆ. ತಂದೆಯೂ ಸಹ ತಿಳಿಸುತ್ತಾರೆ, ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಶವಗಳಾಗಿ ಬಿಟ್ಟಿದ್ದಾರೆ. ಈಗ ನಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಅಂದ ಮೇಲೆ ಆ ಖುಷಿ ಇರಬೇಕಲ್ಲವೇ? ಆದ್ದರಿಂದ ಗಾಯನವೂ ಇದೆ. ಅತೀಂದ್ರಿಯ ಸುಖವನ್ನು ಗೋಪ ಗೋಪಿಕೆಯರಿಂದ ಕೇಳಿ. ನೀವು ನಿಮ್ಮ ಹೃದಯದಿಂದ ಕೇಳಿಕೊಳ್ಳಿ, ನಾವು ಆ ಸುಖದ ಅನುಭೂತಿಯಲ್ಲಿರುತ್ತೇವೆಯೇ? ನೀವು ಈಶ್ವರಿಯ ಮಿಷನ್ ಆಗಿದ್ದೀರಿ. ಈಶ್ವರಿಯ ಮಿಷನ್ ಯಾವ ಕೆಲಸ ಮಾಡುತ್ತದೆ? ಮೊದಲು ಶೂದ್ರರಿಂದ ಬ್ರಾಹ್ಮಣರು, ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡುತ್ತದೆ.
ನಾವು ಬ್ರಾಹ್ಮಣರಾಗಿದ್ದೇವೆಂಬುದನ್ನು ಮರೆಯಬಾರದು. ಆ ಬ್ರಾಹ್ಮಣರಂತೂ ನಾವು ಬ್ರಾಹ್ಮಣರಾಗಿದ್ದೇವೆ ಎಂದು ಬಹುಬೇಗನೆ ಹೇಳಿಬಿಡುತ್ತಾರೆ. ಅವರು ಕುಕವಂಶಾವಳಿಗಳಾಗಿದ್ದಾರೆ, ನೀವು ಮುಖವಂಶಾವಳಿಗಳಾಗಿದ್ದೀರಿ. ಅಂದ ಮೇಲೆ ನೀವು ಬ್ರಾಹ್ಮಣರಿಗೆ ಬಹಳ ಖುಷಿ ಇರಬೇಕು. ಬ್ರಹ್ಮ ಭೋಜನದ ಗಾಯನವಿದೆ. ನೀವು ಯಾರಿಗಾದರೂ ಬ್ರಹ್ಮ ಭೋಜನವನ್ನು ತಿನ್ನಿಸುತ್ತೀರಿ ಎಂದರೆ ನಾವು ಪವಿತ್ರ ಬ್ರಾಹ್ಮಣರ ಕೈಯಿಂದ ತಿನ್ನುತ್ತೇವೆ ಎಂದು ಎಷ್ಟೊಂದು ಖುಷಿ ಪಡುತ್ತಾರೆ. ಮನಸ್ಸ ವಾಚ ಕರ್ಮಣ ಪವಿತ್ರವಾಗಿರಬೇಕು. ಯಾವುದೇ ಅಪವಿತ್ರ ಕರ್ತವ್ಯವನ್ನು ಮಾಡಬಾರದು. ಇದರಲ್ಲಿ ಸಮಯವಂತೂ ಹಿಡಿಸುತ್ತದೆ. ಜನಿಸುತ್ತಿದ್ದಂತೆಯೇ ಯಾರೂ ಆಗುವುದಿಲ್ಲ. ಬಲೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಎಂದು ಗಾಯನವಿದೆ. ತಂದೆಯ ಮಕ್ಕಳಾದರೆಂದರೆ ಆಸ್ತಿಯು ಸಿಕ್ಕಿತು. ಒಂದು ಬಾರಿ ಇವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಎಂದು ಅರ್ಥವಾಗಿ ಬಿಡುತ್ತದೆ. ನಿಶ್ಚಯ ಮಾಡಿಕೊಳ್ಳುವುದರಿಂದಲೇ ವಾರಸುದಾರರಾಗಿ ಬಿಡುತ್ತಾರೆ. ಮತ್ತೆ ಒಂದು ವೇಳೆ ಯಾವುದೇ ಅಕರ್ತವ್ಯ ಮಾಡಿದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಹೇಗೆ ಕಾಶಿಯಲ್ಲಿ ಬಲಿಯಾಗುವುದನ್ನು ತಿಳಿಸಿದ್ದೇವೆ. ಶಿಕ್ಷೆಯನ್ನು ಅನುಭವಿಸುವುದರಿಂದ ಲೆಕ್ಕಾಚಾರವು ಸಮಾಪ್ತಿಯಾಗುತ್ತದೆ. ಮುಕ್ತಿಗಾಗಿಯೇ ಬಾವಿಯಲ್ಲಿ ಬೀಳುತ್ತಿದ್ದರು. ಇಲ್ಲಂತೂ ಆ ಮಾತಿಲ್ಲ. ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಶಿವ ತಂದೆಯು ಮಕ್ಕಳಿಗೆ ಹೇಳುತ್ತಾರೆ. ಇದು ಎಷ್ಟು ಸಹಜವಾಗಿದೆ. ಆದರೂ ಸಹ ಮಾಯೆಯ ಸುರುಳಿಯು ಬಂದು ಬಿಡುತ್ತದೆ. ಈ ನಿಮ್ಮ ಯುದ್ಧವು ಎಲ್ಲದಕ್ಕಿಂತ ಹೆಚ್ಚಿನ ಸಮಯ ನಡೆಯುತ್ತದೆ. ಬಾಹುಬಲದ ಯುದ್ಧವು ಇಷ್ಟೊಂದು ಸಮಯ ನಡೆಯುವುದಿಲ್ಲ. ನೀವು ಯಾವಾಗಿನಿಂದ ಬಂದಿದ್ದೀರೋ ಅಲ್ಲಿಂದ ಯುದ್ಧವು ಪ್ರಾರಂಭವಾಗಿದೆ. ಹಳಬರೊಂದಿಗೆ ಎಷ್ಟೊಂದು ಯುದ್ಧವು ನಡೆಯುತ್ತದೆ. ಹೊಸಬರು ಬಂದರೂ ಸಹ ಅವರೊಂದಿಗೂ ನಡೆಯುತ್ತದೆ. ಸ್ಥೂಲ ಯುದ್ಧದಲ್ಲಿಯೂ ಸಹ ಮರಣ ಹೊಂದುತ್ತಿರುತ್ತಾರೆ. ಬೇರೆಯವರು ಬಂದು ಸೇರುತ್ತಿರುತ್ತಾರೆ. ಹಾಗೆಯೇ ಇಲ್ಲಿಯೂ ಸಹ ಸಾಯುತ್ತಾರೆ ಮತ್ತು ವೃದ್ಧಿಯನ್ನು ಹೊಂದುತ್ತಾರೆ. ವೃಕ್ಷವಂತೂ ದೊಡ್ಡದಾಗಲೇಬೇಕು. ತಂದೆಯು ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ ಇದು ನೆನಪಿರಬೇಕು. ತಂದೆಯೂ ಆಗಿದ್ದಾರೆ, ಪಾರಲೌಕಿಕ ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಕೃಷ್ಣನಿಗೆ ತಂದೆ, ಶಿಕ್ಷಕ, ಸದ್ಗುರು ಎಂದು ಹೇಳುವುದಿಲ್ಲ. ನಿಮಗೆ ಎಲ್ಲರ ಕಲ್ಯಾಣ ಮಾಡುವ ಉಮಂಗವಿರಬೇಕು. ಮಹಾರಥಿ ಮಕ್ಕಳು ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ. ಅವರಿಗಂತೂ ಬಹಳ ಖುಷಿ ಇರುತ್ತದೆ. ಎಲ್ಲಿಂದಲೇ ಆಮಂತ್ರಣ ಸಿಕ್ಕಿದರೆ ಓಡುತ್ತಿರುತ್ತಾರೆ. ಪ್ರದರ್ಶಿನಿ ಸರ್ವಿಸ್ ಕಮಿಟಿಯಲ್ಲಿಯೂ ಒಳ್ಳೊಳ್ಳೆಯ ಮಕ್ಕಳು ಆಯ್ಕೆಯಾಗುತ್ತಾರೆ. ಅವರಿಗೆ ಆದೇಶವೂ ಸಿಗುತ್ತದೆ. ಸರ್ವಿಸ್ ಮಾಡುತ್ತಾ ಇದ್ದರೆ ಇವರು ಈಶ್ವರಿಯ ಮಿಷನ್ನಿನ ಒಳ್ಳೆಯ ಮಕ್ಕಳಾಗಿದ್ದಾರೆ. ಇವರಂತೂ ಬಹಳ ಒಳ್ಳೆಯ ಸರ್ವಿಸ್ ಮಾಡುತ್ತಾರೆಂದು ತಂದೆಯೂ ಸಹ ಖುಷಿ ಪಡುವರು. ಅಂದಾಗ ತಮ್ಮನ್ನು ತಾವು ಕೇಳಿಕೊಳ್ಳಬೇಕು, ನಾವು ಸರ್ವಿಸ್ ಮಾಡುತ್ತೇವೆಯೇ? ನಾವು ಈಶ್ವರಿಯ ಸೇವೆಯಲ್ಲಿದ್ದೇವೆಂದು ಹೇಳುತ್ತೀರಿ ಅಂದಾಗ ಈಶ್ವರನ ಸೇವೆ ಯಾವುದಾಗಿದೆ? ಕೇವಲ ಎಲ್ಲರಿಗೆ ಇದೇ ಸಂದೇಶವನ್ನ ನೀಡಿ. ಮನ್ಮನಾಭವ, ಆದಿ ಮಧ್ಯ ಅಂತ್ಯದ ಜ್ಞಾನವಂತೂ ಬುದ್ಧಿಯಲ್ಲಿದೆ. ನಿಮ್ಮ ಹೆಸರೇ ಆಗಿದೆ ಸ್ವದರ್ಶನ ಚಕ್ರಧಾರಿಗಳು. ಅಂದ ಮೇಲೆ ಅದರ ಚಿಂತನೆ ನಡೆಯುತ್ತಿರಬೇಕು. ಸ್ವದರ್ಶನ ಚಕ್ರವು ಎಂದಾದರೂ ನಿಲ್ಲುತ್ತದೆಯೇ? ನೀವು ಚೈತನ್ಯ ಲೈಟ್ ಹೌಸ್ ಸಹ ಆಗಿದ್ದೀರಿ. ನಿಮ್ಮ ಮಹಿಮೆಯನ್ನು ಬಹಳ ಗಾಯನ ಮಾಡಲಾಗುತ್ತದೆ. ಬೇಹದ್ದಿನ ತಂದೆಯ ಗಾಯನವನ್ನು ನೀವು ತಿಳಿದುಕೊಂಡಿದ್ದೀರಿ. ಅವರು ಜ್ಞಾನ ಸಾಗರ ಪತೀತ ಪಾವನನಾಗಿದ್ದಾರೆ. ಗೀತೆಯ ಭಗವಂತನಾಗಿದ್ದಾರೆ. ಅವರೇ ಜ್ಞಾನ ಮತ್ತು ಯೋಗ ಬಲದಿಂದ ಈ ಕಾರ್ಯವನ್ನು ಮಾಡಿಸುತ್ತಾರೆ. ಇದರಲ್ಲಿ ಯೋಗ ಬಲ ಪ್ರಭಾವವು ಬಹಳ ಇದೆ. ಭಾರತವು ಪ್ರಾಚೀನ ರಾಜಯೋಗಕ್ಕೆ ಹೆಸರುವಾಸಿಯಾಗಿದೆ. ಈಗ ನೀವು ಅದನ್ನು ಕಲಿಯುತ್ತೀರಿ. ಸನ್ಯಾಸಿಗಳಂತೂ ಹಠಯೋಗಿಗಳಾಗಿದ್ದಾರೆ. ಅವರಂತೂ ಪತಿತರನ್ನು ಪಾವನ ಮಾಡಲು ಸಾಧ್ಯವಿಲ್ಲ. ಜ್ಞಾನವು ಒಬ್ಬ ತಂದೆಯ ಬಳಿಯೇ ಇದೆ. ಜ್ಞಾನದಿಂದ ನೀವು ಜನ್ಮ ಪಡೆದುಕೊಳ್ಳುತ್ತೀರಿ. ಗೀತೆಗೆ ತಾಯಿ ಎಂದು ಹೇಳಲಾಗುತ್ತದೆ. ಮಾತಾಪಿತರಲ್ಲವೇ? ನೀವು ಶಿವತಂದೆಯ ಮಕ್ಕಳಾಗಿದ್ದೀರಿ ಅಂದ ಮೇಲೆ ತಾಯಿಯು ಬೇಕಲ್ಲವೇ? ಮನುಷ್ಯರು ಬಲೆ ಹಾಡುತ್ತಾರೆ,
ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ಇದರ ಅರ್ಥವು ಎಷ್ಟು ಗುಹ್ಯವಾಗಿದೆ. ಪರಮಪಿತ ಪರಮಾತ್ಮ ಎಂದು ಹೇಳುತ್ತಾರೆ, ಮತ್ತೆ ಮಾತಾಪಿತ ಎಂದು ಏಕೆ ಹೇಳಲಾಗುತ್ತದೆ? ತಂದೆಯು ತಿಳಿಸುತ್ತಾರೆ, ಬಲೆ ಸರಸ್ವತಿ ಇದ್ದಾರೆ, ಆದರೆ ವಾಸ್ತವದಲ್ಲಿ ಸತ್ಯವಾದ ತಾಯಿ ಬ್ರಹ್ಮಪುತ್ರ ಆಗಿದ್ದಾರೆ. ಮೊಟ್ಟ ಮೊದಲಿಗೆ ಸಾಗರ ಮತ್ತು ಬ್ರಹ್ಮಪುತ್ರನ ಸಂಗಮವಾಗುತ್ತದೆ. ತಂದೆಯು ಇವರಲ್ಲಿ ಪ್ರವೇಶ ಮಾಡುತ್ತಾರೆ. ಇದು ಎಷ್ಟೊಂದು ಗುಹ್ಯವಾದ ಮಾತುಗಳಾಗಿವೆ. ಚಿಂತನೆ ಮಾಡಲು ಅನೇಕರ ಬುದ್ಧಿಯಲ್ಲಿ ಈ ಮಾತುಗಳೇ ಇಲ್ಲ. ಸಂಪೂರ್ಣ ಮಂದ ಬುದ್ಧಿಯವರು ಕಡಿಮೆ ದರ್ಜೆಯನ್ನು ಪಡೆಯುವವರಾಗಿದ್ದಾರೆ. ಆದರೂ ಸಹ ಅವರಿಗಾಗಿ ತಂದೆಯು ಮತ್ತೆ ತಿಳಿಸುತ್ತಾರೆ, ಮಕ್ಕಳೇ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಇದು ಸಹಜ ಅಲ್ಲವೇ? ನಾವಾತ್ಮಗಳ ತಂದೆಯೂ ಪರಮಾತ್ಮನಾಗಿದ್ದಾರೆ. ಅವರು ನೀವಾತ್ಮಗಳಿಗೆ ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶವಾಗುವುದು. ಇದು ಮುಖ್ಯವಾದ ಮಾತಾಗಿದೆ. ಮಂದ ಬುದ್ಧಿಯವರು ದೊಡ್ಡ ಮಾತುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಗೀತೆಯಲ್ಲಿಯೂ ಇದೆ, ಮನ್ಮನಾಭವ. ಬಾಬಾ, ನೆನಪಿನ ಯಾತ್ರೆಯು ಬಹಳ ಕಷ್ಟವಿದೆ. ಪದೇ ಪದೇ ಮರೆತು ಹೋಗುತ್ತೇವೆ. ಯಾವುದಾದರೊಂದು ವಿಚಾರದಲ್ಲಿ ಸೋಲುತ್ತೇವೆಂದು ಎಲ್ಲರೂ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಇದು ಮಾಯೆ ಮತ್ತು ಈಶ್ವರನ ಮಕ್ಕಳ ಮಲ್ಲ ಯುದ್ಧವಾಗಿದೆ. ಇದರ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಈಗ ಮಾಯೆಯ ಮೇಲೆ ಜಯಗಳಿಸಿ ಕರ್ಮಾತೀತ ಸ್ಥಿತಿಯಲ್ಲಿ ಹೋಗಬೇಕು. ಮೊಟ್ಟ ಮೊದಲಿಗೆ ನೀವು ಕರ್ಮ ಸಂಬಂಧದಲ್ಲಿ ಬಂದಿದ್ದೀರಿ. ಅದರಲ್ಲಿ ಬರುತ್ತಾ ಬರುತ್ತಾ ಮತ್ತೆ ಅರ್ಧಕಲ್ಪದ ನಂತರ ನೀವು ಕರ್ಮ ಬಂಧನದಲ್ಲಿ ಬಂದು ಬಿಟ್ಟಿದ್ದೀರಿ. ಮೊದಲಿಗೆ ನೀವು ಪವಿತ್ರ ಆತ್ಮಗಳಾಗಿದ್ದಿರಿ. ಸುಖದ ಕರ್ಮ ಬಂಧನವಾಗಲಿ ದುಃಖದ ಕರ್ಮ ಬಂಧನವಾಗಲಿ ಇರಲಿಲ್ಲ. ಮತ್ತೆ ಸುಖದ ಸಂಬಂಧದಲ್ಲಿ ಬಂದಿದ್ದೀರಿ. ಇದನ್ನೂ ಸಹ ಈ ಸಮಯದಲ್ಲಿಯೇ ನೀವು ತಿಳಿದುಕೊಂಡಿದ್ದೀರಿ. ನಾವು ಸಂಬಂಧದಲ್ಲಿದ್ದೆವು, ಈಗ ದುಃಖದಲ್ಲಿದ್ದೇವೆ ಅಂದ ಮೇಲೆ ಮತ್ತೆ ಅವಶ್ಯಕವಾಗಿ ಸುಖದಲ್ಲಿರುತ್ತೇವೆ. ಹೊಸ ಪ್ರಪಂಚವಿದ್ದಾಗ ಪವಿತ್ರರಾಗಿದ್ದೆವು, ಮಾಲೀಕರಾಗಿದ್ದೆವು. ಈಗ ಹಳೆಯ ಪ್ರಪಂಚದಲ್ಲಿ ಪತಿತರಾಗಿ ಬಿಟ್ಟಿದ್ದೇವೆ. ನಾವೇ ದೇವತೆಗಳಾಗುತ್ತೇವೆ ಎಂಬುದನ್ನು ನೆನಪು ಮಾಡಬೇಕಲ್ಲವೇ? ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪಗಳು ಕಳೆಯುತ್ತವೆ. ನೀವು ನನ್ನ ಮನೆಗೆ ಬಂದು ಬಿಡುತ್ತೀರಿ. ಶಾಂತಿಧಾಮದ ಮೂಲಕ ಸುಖಧಾಮದಲ್ಲಿ ಬಂದು ಬಿಡುತ್ತೀರಿ. ಮೊಟ್ಟ ಮೊದಲಿಗೆ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ಪವಿತ್ರರಾಗುತ್ತೀರಿ. ಪತಿತ ಪಾವನನಾದ ನಾನು ನಿಮ್ಮನ್ನು ಮನೆಗೆ ಬರಲು ಪವಿತ್ರರನ್ನಾಗಿ ಮಾಡುತ್ತಿದ್ದೇನೆ. ಹೀಗೆ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಬೇಕು. ಅವಶ್ಯಕವಾಗಿ ಚಕ್ರವು ಪೂರ್ಣವಾಗುತ್ತದೆ. ನಾವು ಎಷ್ಟು ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ. ಈಗ ತಂದೆಯು ಪತಿತರಿಂದ ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ ಅಂದ ಮೇಲೆ ಯೋಗ ಬಲದಿಂದಲೇ ಪಾವನರಾಗುತ್ತೀರಿ. ಈ ಯೋಗ ಬಲವು ಪ್ರಸಿದ್ಧವಾಗಿದೆ. ಯಾವುದನ್ನು ತಂದೆಯೇ ಕಲಿಸಿಕೊಡುತ್ತಾರೆ. ಇದರಲ್ಲಿ ಶರೀರದಿಂದ ಏನೂ ಮಾಡಲು ಅವಶ್ಯಕತೆ ಇಲ್ಲ ಅಂದಾಗ ಇಡೀ ದಿನ ಈ ಮಾತುಗಳ ಮಂಥನವು ನಡೆಯುತ್ತಿರಬೇಕು. ಎಲ್ಲಿಯಾದರೂ ಏಕಾಂತದಲ್ಲಿ ಕುಳಿತುಕೊಳ್ಳಿ ಅಥವಾ ಎಲ್ಲಿಗೆ ಹೋಗಿ ಬುದ್ಧಿಯಲ್ಲಿ ಇದೇ ಚಿಂತನೆಯು ನಡೆಯುತ್ತಿರಲಿ. ಏಕಾಂತವು ಬಹಳಷ್ಟಿದೆ. ಮಾಳಿಗೆಯ ಮೇಲಂತೂ ಹೆದರುವ ಮಾತಿಲ್ಲ. ಮೊದಲು ನೀವು ಮುಂಜಾನೆಯಲ್ಲಿ ಮುರುಳಿ ಕೇಳಿದ ನಂತರ ಬೆಟ್ಟಗಳ ಮೇಲೆ ಹೋಗುತ್ತಿದ್ದಿರಿ. ಏನು ಕೇಳಿದಿರೋ ಅದರ ಚಿಂತನೆ ಮಾಡಲು ಬೆಟ್ಟದ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಿದ್ದಿರಿ. ಯಾರಿಗೆ ಜ್ಞಾನದ ಅಭಿರುಚಿ ಇರುವುದೋ ಅವರು ಪರಸ್ಪರ ಜ್ಞಾನದ ಮಾತುಗಳನ್ನೇ ಮಾತನಾಡುತ್ತಾರೆ. ಜ್ಞಾನವಿಲ್ಲವೆಂದರೆ ಪರಚಿಂತನೆ ಮಾಡುತ್ತಿರುತ್ತಾರೆ. ಪ್ರದರ್ಶನಿಯಲ್ಲಿ ನೀವು ಎಷ್ಟೊಂದು ಮಾತುಗಳನ್ನು ತಿಳಿಸುತ್ತೀರಿ ಮತ್ತು ನಿಮಗೆ ತಿಳಿದಿದೆ, ನಮ್ಮ ಜ್ಞಾನವು ಬಹಳ ಸುಖವನ್ನು ನೀಡುವಂತದ್ದಾಗಿದೆ. ಅನ್ಯ ಧರ್ಮದವರಿಗೆ ಕೇವಲ ಇಷ್ಟನ್ನೇ ತಿಳಿಸಬೇಕು. ತಂದೆಯನ್ನು ನೆನಪು ಮಾಡಿ, ಇವರು ಮುಸಲ್ಮಾನರಾಗಿದ್ದಾರೆ, ನಾನು ಇಂತಹವನಾಗಿದ್ದೇನೆ ಎಂದು ತಿಳಿಯಬಾರದು. ಆತ್ಮವನ್ನು ನೋಡಬೇಕು ಮತ್ತು ಆತ್ಮಕ್ಕೆ ತಿಳಿಸಬೇಕು. ಪ್ರದರ್ಶನಿಯಲ್ಲಿ ತಿಳಿಸಿಕೊಡುವಾಗಲೂ ಸಹ ಈ ಅಭ್ಯಾಸ ಮಾಡಿ. ನಾನಾತ್ಮ ನನ್ನ ಸಹೋದರನಿಗೆ ತಿಳಿಸುತ್ತಿದ್ದೇನೆ.
ಈಗ ನಮಗೆ ತಂದೆಯಿಂದ ಆಸ್ತಿಯೂ ಸಿಗುತ್ತಿದೆ. ತನ್ನನ್ನು ಆತ್ಮನೆಂದು ತಿಳಿದು ಸಹೋದರನಿಗೆ ಜ್ಞಾನ ಕೊಡುತ್ತೇನೆ. ಈಗ ತಂದೆಯ ಬಳಿ ನಡೆಯುವಿರಿ. ಬಹಳ ಸಮಯದಿಂದ ಅಗಲಿದ್ದಿರಿ. ಅದು ಶಾಂತಿಧಾಮವಾಗಿದೆ. ಆದರೆ ಇದು ಎಷ್ಟೊಂದು ಅಶಾಂತಿ, ದುಃಖವಿದೆ. ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ಆತ್ಮವೆಂದು ತಿಳಿಯುವ ಹವ್ಯಾಸವನ್ನಿಟ್ಟುಕೊಳ್ಳಿ. ಇದರಿಂದ ನಾಮರೂಪ ಎಲ್ಲವೂ ಮರೆತು ಹೋಗಲಿ. ಇಂತಹವರು ಮುಸಲ್ಮಾನರಾಗಿದ್ದಾರೆಂದು ಏಕೆ ತಿಳಿಯುತ್ತೀರಿ? ಆತ್ಮವೆಂದು ತಿಳಿದು ತಿಳಿಸಿಕೊಡಿ. ಈ ಆತ್ಮವು ಒಳ್ಳೆಯವರಾಗಿದ್ದಾರೆ ಅಥವಾ ಕೆಟ್ಟವರಾಗಿದ್ದಾರೆ ಎಂದು ಅರಿತುಕೊಳ್ಳಬಹುದು. ಕೆಟ್ಟವರಿಂದ ದೂರ ಓಡಬೇಕೆಂದು ಆತ್ಮಕ್ಕೆ ಹೇಳಲಾಗುತ್ತದೆ. ಈಗ ನೀವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ. ಇಲ್ಲಿ ಪಾತ್ರವನ್ನು ಅಭಿನಯಿಸಿದ್ದೀರಿ. ಈಗ ಮತ್ತೆ ಹಿಂತಿರುಗಿ ಹೋಗಬೇಕು, ಪಾವನರಾಗಬೇಕು. ತಂದೆಯನ್ನು ಅವಶ್ಯಕವಾಗಿ ನೆನಪು ಮಾಡಬೇಕಾಗುತ್ತದೆ. ಪಾವನರಾದಾಗಲೇ ಪಾವನ ಪ್ರಪಂಚದ ಮಾಲೀಕರಾಗುವಿರಿ. ನಾಲಿಗೆಯಿಂದ ಪ್ರತಿಜ್ಞೆ ಮಾಡಲಾಗುತ್ತದೆ. ತಂದೆಯೂ ಸಹ ಪ್ರತಿಜ್ಞೆ ಮಾಡಿ ಎಂದು ಹೇಳುತ್ತಾರೆ. ತಂದೆಯು ಯುಕ್ತಿಯನ್ನು ತಿಳಿಸುತ್ತಾರೆ. ನೀವಾತ್ಮಗಳು ಪರಸ್ಪರ ಸಹೋದರ ಸಹೋದರರಾಗಿದ್ದೀರಿ. ಮತ್ತೆ ಈ ಶರೀರದಲ್ಲಿ ಬಂದಾಗ ಸಹೋದರ ಸಹೋದರಿಯಾಗುತ್ತೀರಿ. ಸಹೋದರ ಸಹೋದರಿಯರೆಂದು ವಿಕಾರದಲ್ಲಿ ಹೋಗಲು ಸಾಧ್ಯವಿಲ್ಲ. ಪವಿತ್ರರಾಗಿ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ. ಮಾಯಿಂದ ಸೋತು ಹೋದಿರಿ, ಮತ್ತೆ ಎದ್ದು ನಿಂತುಕೊಳ್ಳಿ ಎಂದು ತಿಳಿಸಲಾಗುತ್ತದೆ. ಎಷ್ಟು ನಿಲ್ಲುತ್ತಾರೆಯೋ ಅಷ್ಟು ಪ್ರಾಪ್ತಿಯಾಗುವುದು. ನಷ್ಟ ಮತ್ತು ಸಂಪಾದನೆಯಂತೂ ಇರುತ್ತದೆಯಲ್ಲವೇ? ಅರ್ಧಕಲ್ಪ ಸಂಪಾದನೆ, ನಂತರ ರಾವಣ ರಾಜ್ಯದಲ್ಲಿ ನಷ್ಟವಾಗಿ ಬಿಡುತ್ತದೆ. ಲೆಕ್ಕವಿದೆಯಲ್ಲವೇ? ಗೆಲುವು ಸಂಪಾದನೆ, ಸೋಲು ನಷ್ಟವಾಗಿದೆ. ಆದ್ದರಿಂದ ತಮ್ಮನ್ನು ತಾವು ಪೂರ್ಣ ಪರಿಶೀಲನೆ ಮಾಡಿಕೊಳ್ಳಬೇಕು. ತಂದೆಯನ್ನು ನೆನಪು ಮಾಡುವುದರಿಂದ ಮಕ್ಕಳಿಗೆ ಖುಷಿ ಇರುವುದು. ಅವರಂತೂ ಕೇವಲ ಗಾಯನ ಮಾಡುತ್ತಾರೆ, ಏನನ್ನೂ ತಿಳಿದುಕೊಂಡಿಲ್ಲ. ಎಲ್ಲರೂ ಬುದ್ಧಿಹೀನತೆಯಿಂದ ಹಾಡುತ್ತಾರೆ. ನೀವಂತೂ ಪೂಜೆ ಇತ್ಯಾದಿಯನ್ನಂತೂ ಮಾಡುವುದಿಲ್ಲ. ಆದರೆ ಗಾಯನವಂತೂ ಮಾಡುತ್ತೀರಲ್ಲವೇ? ಅವ್ಯಭಿಚಾರಿ ಎಂದು ಆ ತಂದೆಯ ಗಾಯನವಿದೆ. ತಂದೆಯು ಬಂದು ನೀವು ಮಕ್ಕಳಿಗೆ ತಾವೇ ಓದಿಸುತ್ತಾರೆ. ನೀವು ಯಾವುದೇ ಪ್ರಶ್ನೆಗಳನ್ನು ಕೇಳುವ ಅವಶ್ಯಕತೆ ಇಲ್ಲ. ಚಕ್ರವು ಸ್ಮೃತಿಯಲ್ಲಿರಬೇಕು. ನಾವು ಮಾಯೆಯ ಮೇಲೆ ಜಯಗಳಿಸುತ್ತೇವೆ ಮತ್ತು ಹೇಗೆ ಸೋಲುತ್ತೇವೆಂದು ತಿಳಿದುಕೊಳ್ಳಬೇಕು. ತಂದೆಯು ತಿಳಿಸುತ್ತಾರೆ, ಸೋಲನ್ನು ಅನುಭವಿಸುವುದರಿಂದ 100ರಷ್ಟು ಶಿಕ್ಷೆಯಾಗುತ್ತದೆ. ಸದ್ಗುರುವಿನ ನಿಂದನೆ ಮಾಡಿಸಬೇಡಿ, ಇಲ್ಲವೆಂದರೆ ನೀವು ಪದವಿಯನ್ನು ಪಡೆಯುವುದಿಲ್ಲ. ಇದು ಸತ್ಯನಾರಾಯಣನ ಕಥೆಯಾಗಿದೆ. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಗೀತೆಯೇ ಬೇರೆ, ಸತ್ಯನಾರಾಯಣನ ಕಥೆಯನ್ನೇ ಬೇರೆ ಮಾಡಿಬಿಟ್ಟಿದ್ದಾರೆ. ಇದು ನರನಿಂದ ನಾರಾಯಣನನ್ನಾಗಿ ಮಾಡುವ ಗೀತೆಯಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ನಿಮಗೆ ನರನಿಂದ ನಾರಾಯಣನನ್ನಾಗಿ ಮಾಡುವ ವಿದ್ಯೆಯನ್ನು ತಿಳಿಸುತ್ತೇನೆ. ಇದಕ್ಕೆ ಗೀತೆ ಎಂದು ಹೇಳುತ್ತಾರೆ. ಅಮರನಾಥ ಕಥೆಯೆಂದು ಹೇಳುತ್ತಾರೆ. 3ನೆಯ ನೇತ್ರವನ್ನು ತಂದೆಯೇ ಕೊಡುತ್ತಾರೆ. ಇದನ್ನು ಸಹ ತಿಳಿದುಕೊಂಡಿದ್ದೀರಿ. ನಾವು ದೇವತೆಗಳಾಗುತ್ತೇವೆ ಅಂದ ಮೇಲೆ ಅವಶ್ಯಕವಾಗಿ ಒಳ್ಳೆಯ ಗುಣಗಳು ಇರಬೇಕು. ಈ ಸೃಷ್ಟಿಯಲ್ಲಿ ಯಾವುದೇ ವಸ್ತುವು ಶಾಶ್ವತವಲ್ಲ. ಒಬ್ಬ ಶಿವ ತಂದೆಯೇ ಶಾಶ್ವತವಾಗಿದ್ದಾರೆ. ಉಳಿದವರೆಲ್ಲರೂ ಕೆಳಗೆ ಬರಲೇಬೇಕು. ಆದರೆ ತಂದೆಯೂ ಸಹ ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ. ಹಳೆಯ ಪ್ರಪಂಚದ ಆತ್ಮಗಳನ್ನು ಹೊಸ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಯಾರಾದರೂ ಬೇಕಲ್ಲವೇ? ಅಂದಾಗ ನಾಟಕದಲ್ಲಿ ಇದೆಲ್ಲ ರಹಸ್ಯವಿದೆ. ತಂದೆಯು ಬಂದು ಪವಿತ್ರರನ್ನಾಗಿ ಮಾಡುತ್ತಾರೆ. ಯಾವುದೇ ದೇಹಧಾರಿಗಳಿಗೆ ಭಗವಂತನೆಂದು ಕರೆಯಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ತಂದೆಯು ತಿಳಿಸುತ್ತಾರೆ, ಆತ್ಮಗಳ ರೆಕ್ಕೆಗಳು ತುಂಡಾಗಿವೆ, ಆದ್ದರಿಂದ ಹಾರಲು ಆಗುತ್ತಿಲ್ಲ. ತಂದೆಯು ಬಂದು ಮತ್ತೆ ಜ್ಞಾನ ಯೋಗದ ರೆಕ್ಕೆಗಳನ್ನು ಕೊಡುತ್ತಾರೆ. ಯೋಗ ಬಲದಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತದೆ. ಪುಣ್ಯಾತ್ಮರಾಗಿ ಬಿಡುತ್ತೀರಿ. ಮೊಟ್ಟ ಮೊದಲು ಪರಿಶ್ರಮ ಪಡಬೇಕು. ಆದ್ದರಿಂದ ತಂದೆಯು ತಿಳಿಸುತ್ತಾರೆ,
ನನ್ನೊಬ್ಬನನ್ನೇ ನೆನಪು ಮಾಡಿ ಚಾರ್ಟ್ ಇಡಿ. ಯಾರ ಚಾರ್ಟ್ ಚೆನ್ನಾಗಿರುವುದೋ ಅವರು ಬರೆಯುತ್ತಾರೆ ಮತ್ತು ಅವರಿಗೆ ಖುಷಿಯೂ ಇರುವುದು. ಈಗ ಎಲ್ಲರೂ ಪರಿಶ್ರಮ ಪಡುತ್ತಾರೆ. ಚಾರ್ಟ್ ಅನ್ನು ಬರೆಯುವುದಿಲ್ಲವೆಂದರೆ ಯೋಗದ ಹರಿತವೂ ತುಂಬುವುದಿಲ್ಲ. ಚಾರ್ಟ್ ಬರೆಯುವುದರಲ್ಲಿ ಬಹಳಷ್ಟು ಲಾಭವಿದೆ. ಚಾರ್ಟ್ನ ಜೊತೆಗೆ ಒಳ್ಳೆಯ ಜ್ಞಾನದ ಅಂಶಗಳು ಬೇಕು. ಚಾರ್ಟ್ನಲ್ಲಿ ಇವೆರಡನ್ನು ಬರೆಯಿರಿ. ಎಷ್ಟು ಸರ್ವಿಸ್ ಮಾಡಿದೆವು ಮತ್ತು ಎಷ್ಟು ನೆನಪು ಮಾಡಿದೆವು. ಪುರುಷಾರ್ಥವನ್ನು ಈ ರೀತಿ ಮಾಡಬೇಕು. ಅಂತಿಮದಲ್ಲಿ ಯಾವುದೇ ವಸ್ತುವು ನೆನಪಿಗೆ ಬರಬಾರದು. ತಮ್ಮನ್ನು ಆತ್ಮವೆಂದು ತಿಳಿದು ಪುಣ್ಯಾತ್ಮರಾಗುವ ಪರಿಶ್ರಮ ಪಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1. ಏಕಾಂತದಲ್ಲಿ ಜ್ಞಾನದ ಮನನ ಚಿಂತನೆ ಮಾಡಬೇಕು. ನೆನಪಿನ ಯಾತ್ರೆಯಲ್ಲಿದ್ದು ಮಾಯೆಯ ಮೇಲೆ ಜಯ ಗಳಿಸಿ ಕರ್ಮಾತೀತ ಸ್ಥಿತಿಯನ್ನು ಹೊಂದಬೇಕು. 2. ಯಾರಿಗಾದರೂ ಜ್ಞಾನವನ್ನು ತಿಳಿಸುವ ಸಮಯದಲ್ಲಿ ಬುದ್ಧಿ ಇಲ್ಲಿರಲಿ. ನಾವು ಆತ್ಮಗಳು ನಮ್ಮ ಸಹೋದರರಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೇವೆ. ನಾಮ, ರೂಪ, ದೇಹ ಎಲ್ಲವೂ ಮರೆತು ಹೋಗಲಿ. ಪಾವನರಾಗುವ ಪ್ರತಿಜ್ಞೆ ಮಾಡಿ ಪಾವನರನ್ನಾಗಿ ಪಾವನ ಪ್ರಪಂಚದ ಮಾಲೀಕರಾಗಬೇಕು. ವರದಾನ: ಸ್ವಯಂನ ಪ್ರತಿ ಇಚ್ಛಾ ಮಾತ್ರ ಅವಿದ್ಯೆಯಾಗಿ ತಂದೆಯ ಸಮಾನ ಅಖಂಡ ದಾನಿ ಪರೋಪಕಾರಿ ಭವ. ಹೇಗೆ ಬ್ರಹ್ಮ ತಂದೆಯು ಸ್ವಯಂನ ಸಮಯವು ಸೇವೆಯಲ್ಲಿ ಕೊಟ್ಟರು, ಸ್ವಯಂ ನಿರ್ಮಾಣರಾಗಿ ಮಕ್ಕಳಿಗೆ ಮಾನ್ಯತೆ ಕೊಟ್ಟರು. ಕಾಮದ ಹೆಸರಿನ ಪ್ರಾಪ್ತಿಯ ತ್ಯಾಗವನ್ನು ಮಾಡಿದರು. ಹೆಸರು, ಮರ್ಯಾದೆ, ಸ್ಥಾನ ಎಲ್ಲರಲ್ಲಿಯೂ ಪರೋಪಕಾರಿಯಾಗಿ ತಮ್ಮದು ತ್ಯಾಗ ಮಾಡಿ ಅನ್ಯರ ಹೆಸರು ಮಾಡಿದರು. ಸ್ವಯಂವನ್ನು ಸದಾ ಸೇವಾಧಾರಿಯಾಗಿ ಇಟ್ಟುಕೊಂಡು ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡಿದರು. ಸ್ವಯಂನ ಸುಖ ಮಕ್ಕಳ ಸುಖದಲ್ಲಿ ಎಂದು ತಿಳಿದರು. ಇಂತಹ ತಂದೆಯ ಸಮಾನ ಇಚ್ಛಾ ಮಾತ್ರ ಅವಿದ್ಯೆ ಅರ್ಥಾತ್ ಮಸ್ತ್ ಫಕೀರ್ ಭಿಕ್ಷುಕರಾಗಿ ಅಖಂಡ ದಾನಿ ಪರೋಪಕಾರಿಯಾಗಿ ಆಗ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ತೀವ್ರಗತಿ ಬರುತ್ತದೆ. ಕೇಸ್ ಮತ್ತು ಕಿಸೆ ಕತೆ ಸಮಾಪ್ತಿಯಾಗಿ ಬಿಡಲಿ. ಸ್ಲೋಗನ್: ಜ್ಞಾನ, ಗುಣ ಮತ್ತು ಧಾರಣೆಯಲ್ಲಿ ಸಿಂಧು ಆಗಿ, ಸ್ಮೃತಿಯಲ್ಲಿ ಬಿಂದು ಆಗಿ ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ್ ಕೊಡುವ ಸೇವೆಯನ್ನು ಮಾಡಿರಿ. ಈಗ ನೀವು ಮಕ್ಕಳು ತಮ್ಮ ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪದ ಮೂಲಕ ಸಕಾಶ್ ಕೊಡಿ. ಬಲಹೀನರಿಗೆ ಬಲ ಕೊಡಿ. ತಾವು ಪುರುಷಾರ್ಥದ ಸಮಯ ಇನ್ನೊಬ್ಬರಿಗೆ ಸಹಯೋಗ ಕೊಡುವುದರಲ್ಲಿ ತೊಡಗಿದೆ. ಇನ್ನೊಬ್ಬರಿಗೆ ಸಹಯೋಗ ಕೊಡುವುದು ಅರ್ಥಾತ್ ತಮ್ಮದನ್ನು ಜಮಾ ಮಾಡಿಕೊಳ್ಳುವುದು. ಈಗ ಇಂತಹ ಅಲೆ ಹರಡಿಸಿ. ಸ್ಯಾಲ್ವೇಷನ್ ಇಲ್ಲ, ಸ್ಯಾಲ್ವೇಷನ್ ಕೊಡುವುದಾಗಿದೆ. ಕೊಡುವುದರಲ್ಲಿ ತೆಗೆದುಕೊಳ್ಳುವುದು ಸಮಾವೇಶವಾಗುವುದಾಗಿದೆ. ಓಂ ಶಾಂತಿ.